ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇಂದು ವೈಕುಂಠ ಏಕಾದಶಿ. ಈಗ ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಏಕಾದಶಿ ಎನ್ನುವುದು ಸಂಸ್ಕೃತ ಪದ. ಹಿಂದೂ ಪಂಚಾಂಗದಲ್ಲಿ ಒಂದು ಸಂವತ್ಸರವನ್ನು 12 ಮಾಸಗಳನ್ನಾಗಿ ವಿಂಗಡಿಸಲಾಗಿದೆ. ಆ 12 ಮಾಸಗಳಲ್ಲಿ 6 ಮಾಸಗಳು ಉತ್ತರಾಯಣ ಪುಣ್ಯಕಾಲವೆಂದೂ 6 ಮಾಸಗಳನ್ನು ದಕ್ಷಿಣಾಯಣ ಕಾಲವೆಂದೂ ಕರೆಯುತ್ತಾರೆ. ಪ್ರತಿ ಮಾಸದಲ್ಲೂ 14 ದಿನ ಶುಕ್ಲಪಕ್ಷವೆಂದು, ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ, ಮತ್ತು 14 ದಿನ ಕೃಷ್ಣಪಕ್ಷವೆಂದು ಕರೆಯುತ್ತಾರೆ, ಎಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಕೃಷ್ಣಪಕ್ಷ ಎಂದು ಕರೆಯುತ್ತಾರೆ. ಆದ್ದರಿಂದ ಒಂದು ಮಾಸದಲ್ಲಿ 2 ಏಕಾದಶಿಗಳು ಬಂದೇ ಬರುತ್ತದೆ. ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯ ಹೆಸರು ಶಯನಿ ಏಕಾದಶಿ ಎಂದು ಅಥವಾ ಪ್ರಥಮ ಏಕಾದಶಿ ಎಂದು ಕರೆಯುತ್ತಾರೆ. ಆ ದಿನ ಮಹಾವಿಷ್ಣುವು ಯೋಗನಿದ್ರೆಗೆ ತೆರಳುತ್ತಾನೆ. ಮತ್ತು ಕಾರ್ತೀಕ ಮಾಸದ ಶುಕ್ಲಪಕ್ಷದ ಏಕಾದಶಿಯ ಹೆಸರು ಪ್ರಬೋಧಿನಿ ಏಕಾದಶಿ ಎಂದು. ಅಂದು ಅದರ ಮಾರನೆಯ ದಿನ ಬರುವ ಉತ್ಥಾನ ದ್ವಾದಶಿ ಎಂದು ಮಹಾವಿಷ್ಣು ಯೋಗನಿದ್ರೆಯಿಂದ ಮೇಲೇಳುತ್ತಾನೆ. ಈ 2 ಏಕಾದಶಿಗಳ ನಡುವಿನ 4 ತಿಂಗಳ ಅವಧಿಗೆ ಚಾತುರ್ಮಾಸ ಎನ್ನಲಾಗುತ್ತದೆ. ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯು ಮಹಾವಿಷ್ಣುವಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ 11ನೆಯ ದಿನ ಆಚರಿಸುವ ಈ ಏಕಾದಶಿಯು ಹಲವಾರು ಕಾರಣಗಳಿಂದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ದಿನ ವೈಕುಂಠದ ಬಾಗಿಲು, ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು, ಆ ಬಾಗಿಲಿನಿಂದ ಪ್ರವೇಶಿಸಿದರೆ 7 ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮನುಷ್ಯನು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ. ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಡಿಸಿರುವ ವಿಷ್ಣುವಿನ ವಾಸಸ್ಥಾನ. ವರ್ಷಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗಿದ್ದು ಈ ಏಕಾದಶಿಯನ್ನು ಮಾತ್ರ ತೆರೆಯಲಾಗುತ್ತದೆ. ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗುತ್ತದೆ ಎನ್ನಲಾಗುತ್ತದೆ. ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗಬೇಕಾದರೆ ನಮ್ಮಲ್ಲಿರುವ ಅಹಮ್ಮನ್ನು ತ್ಯಜಿಸಿ ವಿಷ್ಣುವನ್ನು ಪೂಜಿಸಬೇಕು ಎನ್ನಲಾಗುತ್ತದೆ. ಹಾಗಾಗಿ ವಿಷ್ಣು ಭಕ್ತರು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವನ್ನ ಮಾಡಿ ವಿಷ್ಣುವನ್ನು ಪೂಜಿಸುವುದರ ಮೂಲಕ ಮೋಕ್ಷವನ್ನು ಪಡೆಯುತ್ತಾರೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ದರೂ ಅದಕ್ಕೆ ದೇಹ ಸದೃಢವಾಗಿರುವುದು ಅತ್ಯಗತ್ಯ. ಏಕಾದಶಿ ವ್ರತ ಮಾಡುವುದರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಅಸಾಮರ್ಥ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು. ಈ ಮೂಲಕ ಪರಮಪದವನ್ನೂ ಸೇರಬಹುದು ಎಂಬುದು ವೈಕುಂಠ ಏಕಾದಶಿಯ ವ್ರತಾಚರಣೆಯ ಅರ್ಥವಾಗಿದೆ. ವೈಕುಂಠ ಏಕಾದಶಿಯನ್ನು ಸೂರ್ಯ ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. ಸೂರ್ಯನು ಧನಸ್ಸು ರಾಶಿಯಲ್ಲಿ ಪ್ರವೇಶಿಸಿ ಅನಂತರ ಮಕರ ಸಂಕ್ರಮಣದವರೆಗೆ ನಡೆಯುವ ಮಾರ್ಗದ ಮಧ್ಯದಲ್ಲಿ ಬರುವ ಮುಕ್ಕೋಟಿ ಏಕಾದಶಿಗೆ ವೈಕುಂಠ ಏಕಾದಶಿ ಎನ್ನುತ್ತಾರೆ. ಮುಕ್ಕೋಟಿ ಏಕಾದಶಿಯ ಒಂದು ದಿನ ಉಪವಾಸವಿದ್ದರೆ ಮಿಕ್ಕ 23 ಏಕಾದಶಿಗಳಲ್ಲಿ ಉಪವಾಸವಿದ್ದಂತೆ ಎನ್ನುವ ಮಾತಿದೆ. ವೈಕುಂಠ ಏಕಾದಶಿ ಇದರಲ್ಲಿ 2 ಪದಗಳು ಸೇರಿಕೊಂಡಿದ್ದು, ಒಂದು ವೈಕುಂಠ ಮತ್ತು ಎರಡನೇದು ಏಕಾದಶಿ. ಮೊದಲು ಇವುಗಳ ಸ್ಥೂಲ ಅರ್ಥವನ್ನು ಬಿಡಿಸುವುದಾದರೆ ವೈಕುಂಠ ಎನ್ನುವುದು ವಿಷ್ಣುಲೋಕ. ವಿಷ್ಣುವಿಗೆ ವೈಕುಂಠ ಎಂಬ ಹೆಸರಿದೆ. ಅದರ ಕಾರಣ ಒಂದು ಮನ್ವಂತರದಲ್ಲಿ ವಿಷ್ಣುವು ವಿಕುಂಠೆ ಎಂಬ ಸ್ತ್ರೀರೂಪಧಾರಿಯಾಗಿ ಅವತರಿಸಿದ್ದನು. ಆದ್ದರಿಂದ ಇದಕ್ಕೆ ವೈಕುಂಠ ಎನ್ನುತ್ತಾರೆ ಎನ್ನುವ ಮಾತೂ ಇದೆ. ಇದರಿಂದ ನಾರಾಯಣನಿಗೆ ವೈಕುಂಠ ಎಂಬ ಹೆಸರು ಬಂತು. ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದಿದೆ ಎಂದು ತಿಳಿದುಬರುತ್ತದೆ. ಇನ್ನು ಏಕಾದಶಿ ಎಂದರೆ ಚಾಂದ್ರಮಾನದ ಮಾಸದ 11ನೆಯ ತಿಥಿ ಎಂದು ಸ್ಥೂಲವಾಗಿ ಹೇಳಬಹುದು. ಏಕಾದಶಿ ಎನ್ನುವುದು ಒಂದು ವ್ರತ. ಏಕಾದಶಿಯ ದಿನದಂದು ಉಪವಾಸವಿದ್ದು ದ್ವಾದಶಿಯ ದಿನ ಆ ತಿಥಿಯಲ್ಲಿಯೇ ನಿತ್ಯ ಕರ್ಮಗಳನ್ನು ಮುಗಿಸಿ ಭೋಜನವನ್ನು ಮಾಡಬೇಕು.
ದಶಮಿಯಂದು ಅಂದರೆ ಏಕಾದಶಿಯ ಹಿಂದಿನ ದಿನ ಒಂದು ಹೊತ್ತು ಮಧ್ಯಾಹ್ನ ಊಟ ಮಾಡಿ ಭೋಗಗಳನ್ನು ತ್ಯಜಿಸಿ ಮರುದಿನ ಏಕಾದಶಿಯ ದಿವಸ ಉಪವಾಸವನ್ನ ಮಾಡಬೇಕು. ಇಲ್ಲಿ ಉಪವಾಸ ಎಂದರೆ ಆಹಾರ ಸೇವಿಸದೇ ಇರುವುದು ಎಂಬುದು ಒಂದು ಅರ್ಥವಾದರೆ, ಇನ್ನೊಂದು ಅರ್ಥ ಭಗವಂತನ ಸಮೀಪದಲ್ಲಿರುವುದು ಎಂದರ್ಥ. ಎಂದರೆ ಶುಚಿರ್ಭೂತರಾಗಿ ಎಡೆಬಿಡದೆ ಭಗವಂತನ ಸ್ಮರಣೆ ಮಾಡುತ್ತಿರುವುದು ಎಂದರ್ಥ. ಇದರಿಂದ ಏಕಕಾಲಕ್ಕೆ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಭಗವನ್ನಾಮ ಸ್ಮರಣೆಯಿಂದ ಶಾಂತಿ ದೊರೆಯುತ್ತದೆ. ಶ್ರೀಮನ್ನಾರಾಯಣನು ಸಾಕ್ಷಾತ್ ವೈಕುಂಠದಿಂದ ಬಂದು ಅಂದು ಭಕ್ತರಿಗೆ ದರ್ಶನವನ್ನ ಭಾಗ್ಯವನ್ನ ಕೊಡುವ ಪರಮಪುಣ್ಯ ದಿನ. ಶ್ರೀಹರಿಯನ್ನು ಪೂಜಿಸುವುದರಿಂದ ಮನುಜರ ಪಾಪಗಳು ಕಳೆದು ಮನುಷ್ಯನ ಜೀವನದ ಪಯಣದ ಹಾದಿಯಲ್ಲಿ ಸಾಧನೆಗೆ ರಹದಾರಿ ಮಾಡಿಕೊಡುವ ದಿನ. ಈ ದಿನ ಮನದಲ್ಲಿ ಯಾವುದೇ ಒಳ್ಳೆಯ ಕಾರ್ಯವನ್ನು ಸಂಕಲ್ಪಿಸಿ ಅದೇ ದಾರಿಯಲ್ಲಿ ನಾವು ಮುಂದುವರಿದರೆ ಯಶಸ್ಸನ್ನು ಖಂಡಿತ ಪಡೆಯುತ್ತೇವೆ. ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನವನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿ ಎಂದು ಹೇಳುತ್ತಾರೆ. ಅದುವೇ ವೈಕುಂಠ ಏಕಾದಶಿ. ಈ ಏಕಾದಶಿಯು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಶುದ್ಧೀಕರಿಸುವಷ್ಟು ಶಕ್ತಿಶಾಲಿಯಾಗಿದೆ ಎಂದು ನಂಬಲಾಗಿದೆ. ಇದು ದೇಹ ಮತ್ತು ಆತ್ಮಕ್ಕೆ ಅಪಾರವಾದ ಶಾಂತಿಯನ್ನು ನೀಡುತ್ತದೆ. ಇಂದಿನ ಜೀವನದಲ್ಲಿ ನಾವು ಹಲವಾರು ತಪ್ಪುಗಳನ್ನು ಮತ್ತು ಪಾಪಗಳನ್ನು ಮಾಡುತ್ತೇವೆ. ಭಗವಾನ್ ಶ್ರೀಹರಿಯು ತನ್ನ ಭಕ್ತರು ಮಾಡಿದ ಎಲ್ಲಾ ಪಾಪಗಳನ್ನು ತೊಡೆದು ಹಾಕುತ್ತಾನೆ ಮತ್ತು ಅವರನ್ನು ತನ್ನ ರಕ್ಷಣೆಯಲ್ಲಿ ಇಡುತ್ತಾನೆ ಎಂದು ನಂಬಲಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನು ನಡೆಸಲಾಗಿತ್ತು. ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತ್ತು. ಅದನ್ನು ದೇವತೆಗಳ ನಡುವೆ ವಿತರಿಸಲಾಯಿತು. ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಅಥವಾ ವೈಕುಂಠ ಧಾಮವನ್ನು ತಲುಪುತ್ತಾರೆ ಎಂದು ಹಿಂದೂ ಭಕ್ತರು ನಂಬುತ್ತಾರೆ. ಭಗವಾನ್ ಭೀಷ್ಮನು ಈ ಪವಿತ್ರ ದಿನದಂದೇ ಮರಣ ಹೊಂದಿದನು ಎಂದು ನಂಬಲಾಗಿದೆ ಮತ್ತು ಈ ನಿರ್ದಿಷ್ಟ ಕಾರಣಕ್ಕಾಗಿ ಈ ಏಕಾದಶಿಯನ್ನು ಕೆಲವು ಕಡೆ ಭೀಷ್ಮ ಏಕಾದಶಿ ಎಂದೂ ಕರೆಯಲಾಗುತ್ತದೆ. ಈಗ ಪೌರಾಣಿಕ ಕಥೆ. ವೈಕುಂಠ ಏಕಾದಶಿಯ ಮೂಲವನ್ನು ಪದ್ಮಪುರಾಣದ ದಂತಕಥೆಯಲ್ಲಿ ಉಲ್ಲೇಖಿಸಲಾಗಿದೆ. ಒಮ್ಮೆ ಮುರಾಸುರ ಎಂಬ ಅಸುರನಿದ್ದನು. ಅವನು ಬ್ರಹ್ಮನಿಂದ ಪಡೆದ ವರದಿಂದ ದೇವತೆಗಳಿಗೆ ದುಸ್ವಪ್ನನಾಗಿದ್ದನು. ಅವರು ವಿಷ್ಣುವಿನ ಸಹಾಯವನ್ನು ಕೋರಿದರು. ಅವರು ಯುದ್ಧದಲ್ಲಿ ಅಸುರನ ವಿರುದ್ಧ ಹೋರಾಡಿದರು. ಆದರೆ ಅವನನ್ನು ಸೋಲಿಸಲು ವಿಷ್ಣುವಿಗೂ ಸಾಧ್ಯವಾಗಲಿಲ್ಲ. ಆಗ ವಿಷ್ಣುವು ಬದರಿಕಾಶ್ರಮದ ಸುತ್ತಮುತ್ತಲಿದ್ದ ಹೈಮಾವತಿ ಎಂಬ ಗುಹೆಗೆ ಪ್ರಯಾಣಿಸಿದನು. ಅಲ್ಲಿ ಮುರಾಸುರನು ಅವನನ್ನು ಹಿಂಬಾಲಿಸಿದನು. ಆಗ ವಿಷ್ಣುವು ತನ್ನ ದೈವಿಕ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟ ಯೋಗಮಾಯ ಎಂಬ ದೇವತೆಯನ್ನು ಕರೆದನು. ಅವಳು ಅಸುರನನ್ನು ಕೊಂದಳು. ಪ್ರಸನ್ನನಾದ ವಿಷ್ಣುವು ದೇವಿಗೆ ಏಕಾದಶಿ ಎಂಬ ಉಪನಾಮವನ್ನು ಅರ್ಪಿಸಿದನು ಮತ್ತು ಅವಳು ಭೂಮಿಯ ಎಲ್ಲಾ ಜನರ ಪಾಪಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಎಂದು ಘೋಷಿಸಿದನು. ವೈಷ್ಣವ ಸಂಪ್ರದಾಯದಲ್ಲಿ ಈ ಸಂದರ್ಭದಲ್ಲಿ ಉಪವಾಸವನ್ನು ಆಚರಿಸುವ ಮತ್ತು ಏಕಾದಶಿ ಎನ್ನುವ ಆ ಸ್ತ್ರೀ ಶಕ್ತಿಯನ್ನು ಪೂಜಿಸುವ ಎಲ್ಲರೂ ವೈಕುಂಠವನ್ನು ಪಡೆಯುತ್ತಾರೆ. ಹೀಗೆ ಮೊದಲ ಏಕಾದಶಿ ಅಸ್ತಿತ್ವಕ್ಕೆ ಬಂದಿತು ಮತ್ತು ಅದು ಧನುರ್ಮಾಸ ಶುಕ್ಲ ಪಕ್ಷದಲ್ಲಿ ವೈಕುಂಠ ಏಕಾದಶಿಯಾಗಿತ್ತು. ಅನಂತರ ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಅಯೋಧ್ಯೆಯ ರಾಜ ಅಂಬರೀಷ ಎನ್ನುವವನಿದ್ದನು. ಅವನು ವಿಷ್ಣುವಿನ ಪರಮಭಕ್ತನಾಗಿದ್ದನು. ಅವನು ಯಾವಾಗಲೂ ಈ ಸಂದರ್ಭಕ್ಕಾಗಿ ಉಪವಾಸದ ಪ್ರತಿಜ್ಞೆಯನ್ನು ನಿರ್ವಹಿಸುತ್ತಿದ್ದನು. ಒಮ್ಮೆ ಏಕಾದಶಿಯ ಸಂದರ್ಭದಲ್ಲಿ 3 ದಿನಗಳ ಉಪವಾಸದ ನಂತರ ಅವನು ತನ್ನ ಉಪವಾಸವನ್ನು ಮುರಿಯಲು ಮುಂದಾದಾಗ ದೂರ್ವಾಸ ಋಷಿಗಳು ಅವನ ನಗರದ ದ್ವಾರದಲ್ಲಿ ಕಾಣಿಸಿಕೊಂಡರು. ರಾಜನು ದೂರ್ವಾಸ ಮಹರ್ಷಿಗಳನ್ನು ಆದರದಿಂದ ಮತ್ತು ಗೌರವದಿಂದ ಬರಮಾಡಿಕೊಂಡನು. ಅವರನ್ನು ಊಟಕ್ಕೆ ಆಮಂತ್ರಿಸಿದನು. ಆದರೆ ಅವರು ಮೊದಲು ಧಾರ್ಮಿಕ ಶುದ್ಧೀಕರಣವನ್ನ ಮಾಡಿಕೊಳ್ಳಲು ಹೋದರು. ಅಂಬರೀಷ ಬಹಳ ಹೊತ್ತ ಕಾಯುತ್ತಿದ್ದರೂ ಋಷಿಗಳು ಹಿಂತಿರುಗಲಿಲ್ಲ. ಉಪವಾಸವನ್ನು ಮುರಿಯುವ ಶುಭ ಮುಹೂರ್ತ ಸಮೀಪಿಸಿತ್ತು. ದಿನವು ಮುಗಿಯಲು ಬಂದಿತ್ತು. ಅವನು ತನ್ನ ಉಪವಾಸವನ್ನು ಮುರಿಯದೇ ಇದ್ದಿದ್ದರೆ ಅವನ ಉಪವಾಸದ ಕಾರ್ಯವು ಫಲವನ್ನ ನೀಡುತ್ತಿರಲಿಲ್ಲ. ಆಗ ಅವನು ಧರ್ಮ ಸಂಕಟಕ್ಕೆ ಸಿಲುಕಿದನು. ಆದರೆ ಅವರ ಅರಮನೆಯಲ್ಲಿದ್ದ ಮಹರ್ಷಿಗಳ ಸಲಹೆಯ ಮೇರೆಗೆ ಸ್ವಲ್ಪ ನೀರು ಕುಡಿಯುವುದರಿಂದ ಅದು ದೂರ್ವಾಸ ಋಷಿಗಳಿಗೆ ಅವಮಾನ ಮಾಡಿದಂತೆ ಆಗುವುದಿಲ್ಲವೆಂದು ಹಾಗೂ ವ್ರತದ ನಿಯಮವನ್ನು ಪಾಲಿಸಲು ಅದು ಸರಿಹೋಗುವುದೆಂದು ತೋರಿತು. ಆಗ ಅಂಬರೀಷನು ಸ್ವಲ್ಪ ನೀರನ್ನು ಕುಡಿದು ತನ್ನ ಏಕಾದಶಿ ವ್ರತವನ್ನು ಮುಗಿಸಿದನು. ಆದರೆ ಸ್ನಾನ ನಂತರ ಹಿಂದಿರುಗಿದ ದೂರ್ವಾಸರು ಇವನು ನೀರನ್ನು ಕುಡಿದು ಏಕಾದಶಿಯ ವ್ರತವನ್ನ ಮುಗಿಸಿರುವುದನ್ನು ತಿಳಿದು ಬಹಳ ಕೋಪಗೊಂಡರು.
ಅವರು ತಲೆಯಿಂದ ಒಂದು ಕೂದಲನ್ನು ಹರಿದು ಹಾಕಿದರು. ಅದನ್ನು ರಾಜನ ಮೇಲೆ ಆಕ್ರಮಣ ಮಾಡಲು ಕಳುಹಿಸಲಾಯಿತು. ಆಗ ವಿಷ್ಣುವು ತನ್ನ ಪ್ರಿಯ ಭಕ್ತನಾದ ಅಂಬರೀಷನನ್ನು ಕಾಪಾಡಲು ಸುದರ್ಶನ ಚಕ್ರವನ್ನು ಕಳುಹಿಸಿದನು. ಅನಂತರ ಅದು ಋಷಿಯನ್ನು ಬೆನ್ನಟ್ಟಲು ಮುಂದಾಯಿತು. ದೂರ್ವಾಸರು ಓಡಿಹೋದರು. ಬ್ರಹ್ಮ ಮತ್ತು ಶಿವನ ರಕ್ಷಣೆಯನ್ನು ಪಡೆಯಲು ಪ್ರಯತ್ನಿಸಿದರು. ಆದರೆ ಇಬ್ಬರು ದೇವತೆಗಳು ಅವನಿಗೆ ಆಶ್ರಯವನ್ನು ನಿರಾಕರಿಸಿದರು. ಅಂತಿಮವಾಗಿ ದೂರ್ವಾಸರು ವಿಷ್ಣುವಿನಿಂದಲೇ ತನ್ನ ಪ್ರಾಣವನ್ನ ಭಿಕ್ಷೆಯನ್ನು ಬೇಡಿಕೊಂಡರು. ಆಗ ವಿಷ್ಣುವು ಅವರ ಪ್ರಾಣಭಿಕ್ಷೆಯು ಈಗ ತನ್ನ ಭಕ್ತನಾದ ಅಂಬರೀಷನ ಕೈಯಲ್ಲೇ ಇದೆ ಎಂದು ತಿಳಿಸಿದರು. ಅದರಂತೆ ದೂರ್ವಾಸರು ಓಡಿ ಬಂದು ಅಂಬರೀಷನ ಪಾದ ಕಮರಗಳಲ್ಲಿ ಬಿದ್ದು ಕ್ಷಮೆಯನ್ನ ಕೇಳಿದರು. ಆಗ ಅಂಬರೀಷನು ಅವರನ್ನು ಕ್ಷಮಿಸಿ ಸುದರ್ಶನ ಚಕ್ರವನ್ನು ಹಿಂದೆ ಹೋಗಲು ಪ್ರಾರ್ಥಿಸಿದನು. ಹೀಗೆ ಏಕಾದಶಿಯ ವ್ರತದ ಮಹತ್ವ ಅತ್ಯಂತ ಪ್ರಮುಖವಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ಭಾಗವೋತ್ತಮನಾದ ನಂದಗೋಪನು ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೆ ಆಚರಿಸುತ್ತಿದ್ದನು. ಒಮ್ಮೆ ಏಕಾದಶಿಯ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿಯ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದಿದ್ದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದನು. ಅದು ರಾಕ್ಷಸರ ಸಂಚಾರ ಕಾಲವಾಗಿತ್ತು. ವರುಣದೇವನ ಸೇವಕನಾದ ರಾಕ್ಷಸನೊಬ್ಬನು ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು. ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಗೋಪಾಲ ಕುಲದವರೆಲ್ಲ ಬಲರಾಮಕೃಷ್ಣರಿಗೆ ಸುದ್ದಿಯನ್ನು ಮುಟ್ಟಿಸಿದರು. ಸರ್ವಜ್ಞನಾದ ಶ್ರೀಕೃಷ್ಣನು ಅವರಿಗೆಲ್ಲ ಅಭಯವನ್ನಿತ್ತು ತಂದೆಯವರನ್ನ ಕರೆತರುವುದಾಗಿ ಹೇಳಿ ವರುಣಲೋಕಕ್ಕೆ ಬಂದನು. ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣನು ತನ್ನ ಸೇವಕನಿಂದ ಆದ ಅಪರಾಧವನ್ನ ಮನ್ನಿಸಬೇಕು ಎಂದು ಪ್ರಾರ್ಥಿಸಿದನು. ಶ್ರೀಕೃಷ್ಣ ವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂತಿರುಗಿದನು. ನಂದಗೋಪನಿಗೆ ಪರಮಾನಂದವಾಯಿತು. ವರುಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನೆಲ್ಲ ಬಿಡಿಬಿಡಿಯಾಗಿ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲಿಕರಿಗೆಲ್ಲ ಹೆಮ್ಮೆ ಎನಿಸಿತು. ಆದರೆ ಶ್ರೀಕೃಷ್ಣನು ಸಾಕ್ಷಾತ್ ಪರಮೇಶ್ವರನೇ ನಿಜ, ಆದರೆ ಅವನ ನಿಜರೂಪವನ್ನು ನಾವು ಅರಿಯಲಾರೆವಲ್ಲ ಎಂದು ಪರಿತಪಿಸಿದರು. ಇದನ್ನರಿತ ಕೃಷ್ಣನು ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡ ಎಂಬ ಮಡುವಿನಲ್ಲಿ ಸ್ನಾನ ಮಾಡಿ ಬರಲು ತಿಳಿಸಿದನು. ಅದರಂತೆ ಅವರೆಲ್ಲ ಮಾಡಲಾಗಿ ಅವರ ಕಣ್ಣಿಗೆ ವೈಕುಂಠವೇ ಕಾಣಿಸಿತು. ಅವರ ಮನಸ್ಸು ತೃಪ್ತಿಯನ್ನು ಹೊಂದಿತು. ಶ್ರೀಕೃಷ್ಣನೇ ಪರದೈವ ಎಂಬ ಅವರ ನಂಬಿಕೆ ಸ್ಥಿರವಾಯಿತು. ಎಲ್ಲರೂ ಧನ್ಯರಾದರು. ಬಹುಶಃ ಈ ಕಾರಣಕ್ಕಾಗಿಯೂ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗಿದೆ ಎಂದು ನಾವು ಊಹಿಸಬಹುದು. ಆದ್ದರಿಂದಲೇ ನಮ್ಮಲ್ಲಿ ಪುರಾಣಗಳಿಗೆ ಮಹತ್ವವಾದ ಸ್ಥಾನವಿದೆ. ಪುರಾಣಗಳು ಜನಜೀವನಕ್ಕೆ ಹೊಂದಿಕೊಂಡು ಹೋಗುವ ವಿಷಯಗಳನ್ನೇ ಪ್ರತಿಪಾದಿಸುತ್ತವೆ. ಸಾಮಾನ್ಯ ಜನರಿಗೆ ಅವುಗಳಿಂದ ಬಹಳ ಉಪಕಾರವಾಗುತ್ತದೆ. ಲೋಕ ಉಪಕಾರಕ್ಕಾಗಿ ವ್ಯಾಸರು 18 ಪುರಾಣಗಳನ್ನು ರಚಿಸಿದ್ದಾರೆ. ಇಂತಹ ಪುರಾಣಗಳಲ್ಲಿ ನಾರದೀಯ ಪುರಾಣ ಸಹ ಒಂದು. ನಾರದರ ಪ್ರೇರಣೆಯಿಂದಲೇ ಅನೇಕ ಪವಿತ್ರ ಗ್ರಂಥಗಳು, ಪೂಜೆ ಪುನಸ್ಕಾರಗಳು, ವ್ರತಕಥೆಗಳು ಈ ಜಗತ್ತಿಗೆ ಬಂದಿದೆ ಎಂದರೆ ಅತಿಶಯೋಕ್ತಿಯೇನಲ್ಲ. ಇಂತಹ ಪವಿತ್ರ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ, ಶ್ರೇಯಸ್ಕರವಾದ, ಸಕಲರೂ ಸುಲಭದಲ್ಲಿ ಆಚರಿಸಲು ಯೋಗ್ಯವಾದ ವ್ರತವೇ ಏಕಾದಶಿಯ ವ್ರತ. ಕೃಷ್ಣಾಮೃತ ಮಹಾರ್ಣವದ ಪ್ರಕಾರ ಸಕಲ ತೀರ್ಥಕ್ಷೇತ್ರಗಳಿಂದ, ಸಕಲ ಪುಣ್ಯಕ್ಷೇತ್ರಗಳಿಂದ ಲಭಿಸಿದ ಪುಣ್ಯ ಏಕಾದಶಿಗೆ ಸಮನಾಗಲಾರದು. ವಸಿಷ್ಠರ ಪ್ರಕಾರ 11 ಇಂದ್ರಿಯಗಳಿಂದ ಸಂಪಾದಿಸಿದ ಸಕಲ ಪಾಪಗಳನ್ನು 11ನೆಯ ತಿಥಿಯಾದ ಏಕಾದಶಿಯು ಪರಿಹರಿಸುತ್ತದೆ. ಆದ್ದರಿಂದ ಏಕಾದಶಿಗೆ ಸಮವಾದ ಪಾವನವಾದದ್ದು ಇನ್ಯಾವುದೂ ಇಲ್ಲ ಎಂದು ಹೇಳಿದ್ದಾರೆ. ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ದರ್ಶನವನ್ನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು. ಹೀಗೆ ಮಾಡಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ವೈಕುಂಠ ಏಕಾದಶಿಯ ಪವಿತ್ರ ದಿನ ಅಭ್ಯಂಜನವನ್ನ ಮಾಡಿ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಗಿಸಿ ವೈಕುಂಠ ದ್ವಾರದಿಂದ ಹೊರಗಡೆ ಬಂದರೆ ಮುಕ್ತಿ ಕಟ್ಟಿಟ್ಟ ಬುತ್ತಿ ಎನ್ನುವ ನಂಬಿಕೆಯೂ ಇದೆ. ಸೂರ್ಯನ ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. ಸೂರ್ಯನು ಧನಸ್ಸಲ್ಲಿ ಪ್ರವೇಶಿಸಿದ ನಂತರ ಮಕರ ಸಂಕ್ರಮಣದವರೆಗೆ ನಡೆಯುವ ಮಾರ್ಗ ಮಧ್ಯದಲ್ಲಿ ಮುಕ್ಕೋಟಿ ಏಕಾದಶಿ ಬರುತ್ತದೆ. ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂಬುದು ವೈಷ್ಣವ ಆಲಯಗಳಲ್ಲಿ ಉತ್ತರ ದ್ವಾರದ ಬಳಿ ಇರುವ ಮುಂಜಾನೆ ಭಗವಂತನ ದರ್ಶನಕ್ಕಾಗಿ ಕಾದಿರುತ್ತಾರೆ. ಈ ದಿನ ಮಹಾವಿಷ್ಣುವು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನವನ್ನು ನೀಡುತ್ತಾನೆ. ಆದ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರೂ ಬಂದಿದೆ. ಈ ಒಂದು ಏಕಾದಶಿ
3 ಕೋಟಿ ಏಕಾದಶಿಗಳಿಗೆ ಸಮಾನವಾದ ಪವಿತ್ರತೆಯನ್ನ ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ ಎಂದರೂ ಹೇಳುತ್ತಾರೆ. ಮುಕ್ಕೋಟಿ ಏಕಾದಶಿಯ ದಿನ ಹಾಲಾಹಲ ಹಾಗೂ ಅಮೃತ ಎರಡೂ ಹುಟ್ಟಿದವು. ಈ ದಿನವೇ ಶಿವನು ಹಾಲಾಹಲವನ್ನು ನುಂಗಿದ. ಮಹಾಭಾರತ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ದಿನವೂ ವೈಕುಂಠ ಏಕಾದಶಿ ಎಂದು ನಂಬಲಾಗಿದೆ. ಈ ದಿನ ವಿಷ್ಣುವಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಹೋಮ, ಹವನಗಳು, ಜಪ ತಪಗಳು ನಡೆಯುತ್ತದೆ. ಈ ದಿನ ಉಪವಾಸ ಹಾಗೂ ಜಾಗರಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು. ವಿಷ್ಣು ಪುರಾಣದ ಪ್ರಕಾರ ಇಬ್ಬರು ರಾಕ್ಷಸರು ತನಗೆ ವಿರೋಧವಾಗಿದ್ದರೂ ವೈಕುಂಠ ಏಕಾದಶಿಯ ದಿನ ತನ್ನ ಬಾಗಿಲನ್ನ ತೆರೆದಿರುತ್ತಾನಂತೆ. ಈ ಕಥೆಯನ್ನ ಕೇಳಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುವಂತೆ ವೈಕುಂಠದ ಬಾಗಿಲನ್ನ ತೆರೆದಿಡುವಂತೆ ಬೇಡಿಕೊಳ್ಳುತ್ತಾರೆ. ಆದ್ದರಿಂದ ಎಲ್ಲಾ ವಿಷ್ಣು ದೇವಾಲಯದ ಬಾಗಿಲುಗಳನ್ನು ಈ ದಿನ ತೆಗೆದಿರುತ್ತಾರೆ. ಮಾಮೂಲಿ ದಿನಗಳಲ್ಲಿ ಉತ್ತರ ದ್ವಾರಗಳನ್ನು ಮುಚ್ಚಿರುತ್ತಾರೆ. ಆದರೆ ವೈಕುಂಠ ಏಕಾದಶಿಯ ದಿನ ಮಾತ್ರ ಉತ್ತರ ದ್ವಾರವನ್ನ ತೆಗೆದಿರುತ್ತಾರೆ. ವೈಕುಂಠ ಏಕಾದಶಿಯ ದಿನ ತಿರುಪತಿ ತಿರುಮಲೆಯ ದೇವಾಲಯದಲ್ಲಿರುವ ಉತ್ತರ ದ್ವಾರವನ್ನ ತೆರೆದಿರುತ್ತಾರೆ. ಪದ್ಮಪುರಾಣದ ಪ್ರಕಾರ ವಿಷ್ಣುವಿನಿಂದ ಬಂದ ಶಕ್ತಿಯಿಂದ ಮುರಾ ಎನ್ನುವ ರಾಕ್ಷಸನ ಸಂಹಾರವಾದ ದಿನ ಇದು. ಮುಕ್ಕೋಟಿ ಏಕಾದಶಿ ದಿನದಂದು ಉಪವಾಸ ಇರಬೇಕು ಎನ್ನುವುದಕ್ಕೆ ಕಾರಣವೂ ಇದೆ. ಹಾಗೂ ಅಕ್ಕಿಯ ಪದಾರ್ಥಗಳನ್ನು ತಿನ್ನಬಾರದು ಎಂದು ಹೇಳಲು ಕಾರಣವೂ ಇದೆ. ಮುರಾ ಎಂಬ ರಾಕ್ಷಸನು ಅಂದು ಅಕ್ಕಿಯಲ್ಲೇ ಅಡಗಿ ಕುಳಿತಿದ್ದನಂತೆ. ಆದ್ದರಿಂದ ಅಂದು ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ತಿನ್ನುವುದಿಲ್ಲ. ಮುಕ್ಕೋಟಿ ಏಕಾದಶಿ ಒಂದು ದಿನ ಉಪವಾಸವಿದ್ದರೆ ಮಿಕ್ಕ 23 ಏಕಾದಶಿಗಳಲ್ಲಿ ಉಪವಾಸವಿದ್ದಂತೆಯೇ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಇಲ್ಲಿ ಮುರಾ ಎನ್ನುವ ರಾಕ್ಷಸ ಕೇವಲ ಒಂದು ಪ್ರತೀಕ. ಇದು ರಾಜಸಿಕ ಮತ್ತು ತಾಮಸಿಕ ಗುಣಗಳ ಮನುಷ್ಯನ ರಾಜಸಿಕ ಮತ್ತು ತಾಮಸಿಕ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಅವುಗಳನ್ನು ಉಪವಾಸವಿರುವುದರ ಮೂಲಕ ಜಯಿಸುವುದರ ಮೂಲಕ ಮುಕ್ತಿಗೆ ಮಾರ್ಗ ದೊರೆಯುತ್ತದೆ ಎನ್ನುವುದು ನಂಬಿಕೆ. ಈ ಏಕಾದಶಿ ವ್ರತವನ್ನು ಆಚರಿಸುವ ಜನರು ಬೆಳಿಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ಮಾಡಬೇಕು. ಧೂಪ, ದೀಪ, ನೈವೇದ್ಯ ಮೊದಲಾದ 16 ಪದಾರ್ಥಗಳಿಂದ ವಿಷ್ಣುವನ್ನು ಪೂಜಿಸಿ ಸಾಧ್ಯವಾದರೂ ದೀಪದಾನವನ್ನು ಮಾಡಬೇಕು. ದೇವಸ್ಥಾನಕ್ಕೆ ಭೇಟಿ ನೀಡಿ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡಿ ಭಗವಂತನನ್ನ ಕಾಣಬೇಕು. ವಿಷ್ಣುವಿಗೆ ಹೂವಿನ ಹಾರ, ಸಿಹಿ ತಿಂಡಿಗಳು ಮತ್ತು ಪ್ರಸಾದ, ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು. ಶ್ರೀಹರಿ ಸ್ತೋತ್ರಂ, ವಿಷ್ಣು ಸಹಸ್ರನಾಮ, ಏಕಾದಶಿ ವ್ರತಕಥೆಯನ್ನ ಪಠಿಸಬೇಕು. ಏಕಾದಶಿ ತಿಥಿಯಂದು ಅನ್ನವನ್ನು ತಿನ್ನುವುದು ನಿಷಿದ್ಧ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಕೇವಲ ಸಾತ್ವಿಕ ಆಹಾರವನ್ನ ಊಟ ಮಾಡುವ ಮೂಲಕ ಉಪವಾಸವನ್ನು ಮುರಿಯಬೇಕು. ಅರಿವಿಲ್ಲದೆ ಮಾಡಿದ ಯಾವುದೇ ತಪ್ಪು ಅಥವಾ ಪಾಪಕ್ಕೆ ಕ್ಷಮೆಗಾಗಿ ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಬೇಕು. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ದಾನವನ್ನು ಮಾಡಬೇಕು. ಈ ದಿನದಂದು ಭಗವಾನ್ ವಿಷ್ಣುವಿಗೆ ಭಕ್ತಿ ಹಾಗೂ ಸಮರ್ಪಣಾ ಭಾವದಿಂದ ಪೂಜೆಯನ್ನ ಸಲ್ಲಿಸಿ ಏಕಾದಶಿ ವ್ರತವನ್ನ ಯಾರು ಪೂರ್ಣ ಹೃದಯದಿಂದ ಆಚರಿಸುತ್ತಾರೋ ಅವರ ಎಲ್ಲಾ ಕಷ್ಟಗಳು ಹಾಗೂ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಅವರಿಗೆ ವಿಷ್ಣುವು ವೈಕುಂಠಧಾಮದಲ್ಲಿ ಸ್ಥಾನವನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ. ಈ ದಿನ ಕೇವಲ ಹಣ್ಣು ಹಾಗೂ ಹಾಲನ್ನು ಕುಡಿದು ಕೆಲವರು ದೇವರನ್ನ ಭಜಿಸಿ ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಪಾರಾಯಣ ಸಮಯದಲ್ಲಿ ದ್ವಾದಶಿ ತಿಥಿಯಂದು ಉಪವಾಸವನ್ನ ಸಂಪೂರ್ಣವಾಗಿ ಮುರಿಯುವುದು ವಾಡಿಕೆ. ವೈಕುಂಠ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದೂ ಕರೆಯುತ್ತಾರೆ. ಈ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಿದರೆ ಮೋಕ್ಷ ರೂಪದ ಫಲ ಖಂಡಿತ ದೊರಕುತ್ತದೆ ಎನ್ನುವ ನಂಬಿಕೆ ಇದೆ. ಇದರ ಬಗ್ಗೆ ಪುರಾಣ ಕಾಲದಲ್ಲಿ ಒಂದು ಕಥೆ ಇದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಎಂದರೆ ವೈಕುಂಠ ಏಕಾದಶಿ ವಿಶೇಷವಾಗಿದೆ. ಇದನ್ನು ವೈಕುಂಠ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ನಮ್ಮಲ್ಲಿ ದೊರೆಯುವ ಅನೇಕ ಪುರಾಣಗಳ ಪೈಕಿ ಪದ್ಮಪುರಾಣವೂ ಒಂದು. ಇದರಲ್ಲಿ ಧರ್ಮರಾಜ ಮತ್ತು ಶ್ರೀಕೃಷ್ಣನ ನಡುವಿನ ಸಂವಾದವು ಕಂಡುಬರುತ್ತದೆ. ಒಮ್ಮೆ ಧರ್ಮರಾಯನು ಶ್ರೀಕೃಷ್ಣನ ಬಳಿ ವೈಕುಂಠ ಏಕಾದಶಿಯ ಬಗ್ಗೆ ವಿವರಣೆಯನ್ನು ಕೇಳುತ್ತಾನೆ. ಆಗ ಸ್ವಯಂ ಶ್ರೀಕೃಷ್ಣನು ವೈಕುಂಠ ಏಕಾದಶಿಯನ್ನು ಹರಿವಾಸರ ಎಂದು ಕರೆಯುತ್ತಾನೆ. ಈ ದಿನವು ನನಗೆ ಅತ್ಯಂತ ಪ್ರೀತಿಯ ದಿನವಾಗಿದೆ. ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು, ಉಪವಾಸ ವ್ರತಗಳು ವಿಶೇಷವಾದಂತಹ ಫಲಗಳನ್ನು ನೀಡುತ್ತದೆ. ದೇವತೆಗಳನ್ನು ಕಾಪಾಡುವ ಕಾರಣ ಶುಕ್ಲ ಪಕ್ಷ ದ್ವಾದಶಿಯ ದಿನ ಅಸುರರ ದಮನಕ್ಕಾಗಿ ಮತ್ತೆ ಬರುತ್ತೇನೆ ಎಂದು ಹೇಳುತ್ತಾನೆ. ಏಕಾದಶಿಯ ದಿನದಿಂದ ಉಪವಾಸವನ್ನು ಮಾಡಿದರೆ ಮೋಕ್ಷ ರೂಪದ ಫಲ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಈ ದಿನವೂ ದಿನನಿತ್ಯದಂತೆ ಪೂಜೆಯನ್ನು ಮಾಡಬೇಕು. ಶಕ್ತಿ ಇದ್ದವರು ರಾತ್ರಿಯ ವೇಳೆ ಜಾಗರಣೆಯನ್ನು ಮಾಡಬಹುದು. ಈ ದಿನ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕು ಮತ್ತು ವಾಚಿಸಬೇಕು. ಇದರಿಂದಾಗಿ ಬ್ರಹ್ಮಹತ್ಯಾ ದೋಷವೂ ಸೇರಿದಂತೆ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ. ಇದರ ಬಗ್ಗೆ ಪುರಾಣ ಕಾಲದಲ್ಲಿ ಒಂದು ಕಥೆಯೇ ಇದೆ.
ದೊಡ್ಡದೊಂದು ನಗರ, ಅದನ್ನು ಚಂಪಕ ಎಂದು ಕರೆಯಲಾಗುತ್ತಿತ್ತು. ಮುಖ್ಯ ವಿಚಾರವೆಂದರೆ ಅಲ್ಲಿರುವ ಎಲ್ಲರೂ ಭಗವಾನ್ ವಿಷ್ಣುವಿನ ಆರಾಧಕರಾಗಿದ್ದರು. ಇದರ ಆಡಳಿತವನ್ನು ನಡೆಸುತ್ತಿದ್ದ ರಾಜನ ಹೆಸರು ವೈಖಾನಸ. ಈತನ ಆಳ್ವಿಕೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಪ್ರಜೆಗಳು ವಾಸಿಸುತ್ತಿದ್ದರು. ರಾಜನು ಪ್ರಜೆಗಳನ್ನು ತನ್ನ ಮಕ್ಕಳಂತೆಯೇ ಪೋಷಿಸುತ್ತಿದ್ದನು. ಎಲ್ಲರೂ ವಿದ್ಯಾವಂತರಾಗಿ ಸುಖಜೀವನವನ್ನ ನಡೆಸುತ್ತಿದ್ದರು. ಒಂದು ದಿನ ರಾಜನಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಗತಿಸಿದ ವಂಶದ ಹಿರಿಯರು ಪುನರ್ಜನ್ಮವನ್ನ ಪಡೆಯದೆ ನರಕದಲ್ಲಿ ಕಷ್ಟಪಡುತ್ತಿದ್ದರು. ಇದನ್ನು ಕಂಡ ರಾಜನು, ಯಾವುದೇ ತಪ್ಪು ನಾನು ಮಾಡದೇ ಹೋಗಿದ್ದರೂ ಇದು ಹೇಗೆ ಹೀಗಾಯಿತು, ತನ್ನ ಪಿತೃಗಳು ಏಕೆ ಈ ರೀತಿಯ ಕಷ್ಟವನ್ನ ಪಡುತ್ತಿದ್ದಾರೆ ಎಂದು ಯೋಚಿಸಿದನು. ಆಗ ಪಂಡಿತರು ಪರ್ವತದಲ್ಲಿ ತಪೋನಿರತರಾಗಿರುವ ಋಷಿಮುನಿಗಳ ಬಗ್ಗೆ ಇದರ ಬಗ್ಗೆ ಚರ್ಚಿಸಲು ಹೇಳುತ್ತಾರೆ. ಅವರು ಮಾತ್ರ ಸೂಕ್ತ ಪರಿಹಾರವನ್ನು ಇದರ ಬಗ್ಗೆ ನೀಡಲು ಸಾಧ್ಯ ಎಂದು ತಿಳಿಸುತ್ತಾರೆ. ಆಗ ಮಹಾರಾಜನು ಮಹದಾಸೆಯಿಂದ ಪರ್ವತದ ಕಡೆ ನಡೆಯುತ್ತಾನೆ. ಋಷಿಮುನಿಗಳಿಗೆ ವಂದಿಸಿ ತಾನು ಕನಸಿನಲ್ಲಿ ಕಂಡ ಕನಸಿನ ಬಗ್ಗೆ ವಿವರಿಸುತ್ತಾನೆ. ಆಗ ಮಹಾಮುನಿಗಳು ತಮ್ಮ ಅಂತರ್ಜ್ಞಾನದಿಂದ ಇದರ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಅವರ ಪ್ರಕಾರ ಮಹಾರಾಜನ ತಂದೆಯೂ ಸಹ ರಾಜನೇ ಆಗಿರುತ್ತಾನೆ. ಅವನಿಗೆ ಇಬ್ಬರು ಮಡಿಜೆ ಇರುತ್ತಾರೆ. ಇವರಿಬ್ಬರ ಪೈಕಿ ಒಬ್ಬಳ ಬಗ್ಗೆ ಅವನು ಕೊಂಚ ಅಸಡ್ಡೆಯನ್ನ ತೋರಿರುತ್ತಾನೆ. ಅದರಲ್ಲಿಯೂ ಋತುಕಾಲದ ವೇಳೆ ಆಕೆಯು ಸಾಕಷ್ಟು ಕಷ್ಟವನ್ನ ಅನುಭವಿಸಿರುತ್ತಾಳೆ. ಈ ಕಾರಣದಿಂದಾಗಿ ಮಹಾಪಾಪದಿಂದ ವಂಶದ ಹಿರಿಯರು ನರಕದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗಿದೆ ಎಂದು ಹೇಳುತ್ತಾರೆ. ಮಹಾರಾಜನಿಗೆ ಮಹಾಮುನಿಗಳೇ ಸ್ವಯಂ ಪರಿಹಾರವನ್ನೂ ತಿಳಿಸುತ್ತಾರೆ. ಅವರ ಆಜ್ಞೆಯಂತೆ ಮಹಾರಾಜನು ವೈಕುಂಠ ಏಕಾದಶಿಯ ವ್ರತವನ್ನ ಆಚರಿಸುತ್ತಾನೆ. ಭಗವಾನ್ ವಿಷ್ಣುವನ್ನು ದಾಮೋದರನ ರೂಪದಲ್ಲಿ ಆಹ್ವಾನಿಸುತ್ತಾನೆ. ಆ ದೇವರಿಗೆ ಭಯ ಭಕ್ತಿಗಳಿಂದ ಷೋಡಶೋಪಚಾರ ಪೂಜೆಯನ್ನ ಮಾಡುತ್ತಾನೆ. ಪೂಜೆ ಆದ ನಂತರ ಅರಮನೆಗೆ ದಂಪತಿಯರನ್ನು ಕರೆದು ಭೋಜನವನ್ನು ನೀಡಿ ಹೊಸ ಒಡವೆ ವಸ್ತ್ರಗಳನ್ನು ನೀಡುತ್ತಾನೆ. ಇದರಿಂದ ದಂಪತಿಗಳು ಸಂತೋಷದಿಂದ ಮಹಾರಾಜನನ್ನು ಹಾರೈಸಿ ತೆರಳುತ್ತಾರೆ. ಅಂದೇ ಮಹಾರಾಜನು ತನ್ನ ಪಿತೃದೇವತೆಗಳು ಕನಸಿನಲ್ಲಿ ಸುಖವಾಗಿರುವುದನ್ನು ಕಾಣುತ್ತಾನೆ. ಈ ಕಾರಣದಿಂದ ವೈಕುಂಠ ಏಕಾದಶಿಯ ದಿನ ಪೂಜೆ ಪುನಸ್ಕಾರವನ್ನು ಮಾಡಿ ದಂಪತಿಗಳ ಆಶೀರ್ವಾದವನ್ನು ಪಡೆದರೆ ವಂಶಕ್ಕೆ ಒದಗಿರುವ ಶಾಪದಿಂದ ಪಾರಾಗಬಹುದು ಎಂದು ನಂಬಿಕೆ ಇದೆ. ಅಷ್ಟೇ ಏಕೆ, ಗತಿಸಿದ ಪಿತೃವರ್ಗಕ್ಕೂ ಮೋಕ್ಷ ಸಿಗುತ್ತದೆ ಎಂದು ಹೇಳಲಾಗಿದೆ. ಈ ಎಲ್ಲಾ ಕಾರಣಗಳಿಗಾಗಿ ವೈಕುಂಠ ಏಕಾದಶಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ಎಲ್ಲರಿಗೂ ವೈಕುಂಠ ಏಕಾದಶಿ ದಿನ ವೈಕುಂಠ ನಾರಾಯಣನ ದರ್ಶನ ಭಾಗ್ಯ ಲಭಿಸಲಿ ಮತ್ತು ಅನುಗ್ರಹ ದೊರೆಯಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ. ಅಚ್ಯುತಂ ಕೇಶವಂ ಕೃಷ್ಣದಾಮೋದರಂ ರಾಮನಾರಾಯಣಂ ಜಾನಕೀ ವಲ್ಲಭಂ. ಜಯ ಶ್ರೀಕೃಷ್ಣ. ತಪ್ಪಿದರೆ ಕ್ಷಮಿಸಿ.